ಆತ್ಮೀಯ BLO ಸಹೋದ್ಯೋಗಿಗಳೇ, ನಿಮಗೆಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ SIR 2025 ಕಾರ್ಯಕ್ರಮವನ್ನು ಕುರಿತ ಪಾರ್ಟ್ 2 ವಿಡಿಯೋ ಇದಾಗಿದ್ದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯನ್ನು BLO ಆ್ಯಪ್ನಲ್ಲಿ ಮಾಡಬೇಕಾದರೆ BLO ಮಾಡಬೇಕಾದದ್ದೇನು, ಮತದಾರರ ಮ್ಯಾಪಿಂಗ್ ಮತ್ತು ಆ್ಯಡಿಂಗ್ ಪ್ರಾಜೆನಿ ಎಂದರೇನು ಮತ್ತು ಎರಡು ಕೆಲಸಗಳನ್ನು BLO ಆ್ಯಪ್ನಲ್ಲಿ ಮಾಡುವುದು ಹೇಗೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಈ ಮೊದಲಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವು ನಿಮ್ಮ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಮತದಾರರನ್ನು ABCD ಎಂದು ಗುರುತಿಸಿಕೊಳ್ಳಬೇಕು. ಭಾರತ ಚುನಾವಣಾ ಆಯೋಗದ SIR 2025 ಎಂಬ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮತದಾರರನ್ನು ಮ್ಯಾಪಿಂಗ್ ಮಾಡಲಿಕ್ಕಾಗಿ ನಾವೀಗ ನಮ್ಮ ಮೊಬೈಲಲ್ಲಿ ಇರುವಂತಹ BLO ಆ್ಯಪ್ನ ಓಲ್ಡ್ ವರ್ಷನ್ನನ್ನು ಮೊದಲಿಗೆ ಅನ್ಇನ್ಸ್ಟಾಲ್ ಮಾಡಿ ಪುನಃ ಗೂಗಲ್ ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ BLO ಆ್ಯಪ್ನ ಲೇಟೆಸ್ಟ್ ವರ್ಷನ್ನನ್ನು ಸರ್ಚ್ ಮಾಡಬೇಕು. ಈಗ ಇಲ್ಲಿ ಕಾಣಸಿಗುವಂಥ BLO ಆ್ಯಪ್ ಲೇಟೆಸ್ಟ್ ವರ್ಷನ್ 8.69 ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಆ್ಯಪ್ ಇನ್ಸ್ಟಾಲ್ ಆದ ಮೇಲೆ ಓಪನ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈಗ ಲಾಗಿನ್ ಎಂಬಲ್ಲಿ BLO ಕೆಲಸಕ್ಕೆ ರಿಜಿಸ್ಟರ್ ಮಾಡಿಕೊಂಡಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ನಮೂದಿಸಬೇಕು. ನಂತರ ರಿಕ್ವೆಸ್ಟ್ OTP ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಅನಂತರ 3 ನಿಮಿಷಗಳೊಳಗಾಗಿ OTP ಬರುತ್ತೆ. ಆ OTPಯನ್ನು OTP ಎಂಬಲ್ಲಿ ನಮೂದಿಸಿ ಪುನಃ ವೆರಿಫೈ OTP ಎಂಬುದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಈಗ ಇಲ್ಲಿ ನಮ್ಮ ಪಾರ್ಟ್ ನಂಬರ್ ಕಾಣಿಸುತ್ತೆ. ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅನಂತರ ಪುನಃ ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕಾಣಿಸುವಂತಹ ಐಕಾನ್ಗಳಲ್ಲಿ ಕೆಳಗೆ ಕೊನೆಗೆ ಕಾಣಿಸುವಂಥ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ SIR ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ 2 ಆಪ್ಷನ್ಗಳು ಕಾಣಿಸುತ್ತೆ. ಇದರಲ್ಲಿ ಮೊದಲನೇ ಆಪ್ಷನ್ ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ SIR ಎಂದಿದೆ. ಎರಡನೇ ಐಕಾನ್ ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಆ್ಯಸ್ ಪ್ರೊಜೆನಿ ಎಂದಿದೆ. ನಾವೀಗ ಮೊದಲನೇ ಆಯ್ಕೆಯನ್ನು ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಆಯಾ BLOಗಳಿಗೆ ಸಂಬಂಧಪಟ್ಟಂತಹ ಬೂತ್ನ ಮತದಾರರ ಪಟ್ಟಿ ಓಪನ್ ಆಗುತ್ತೆ. ಈ ಮತದಾರರ ಪಟ್ಟಿಯಲ್ಲಿರುವಂಥ ಮತದಾರರ ಹೆಸರುಗಳನ್ನು ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ನಮಗೆ ಮತದಾರರ ಹೆಸರುಗಳು 3 ಬಗೆಯ ಬಣ್ಣಗಳ ಬ್ಯಾಕ್ಗ್ರೌಂಡನ್ನು ಹೊಂದಿವೆ. ಅವುಗಳೆಂದರೆ ನೀಲಿ ಬಣ್ಣ, ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣ. ಈ ಬಣ್ಣಗಳ ವಿಶೇಷತೆ ಏನೆಂದರೆ, ಹಸಿರು ಹಿನ್ನೆಲೆಯ ಬಣ್ಣವನ್ನು ಹೊಂದಿರುವಂತಹ ಮತದಾರರ ವಿವರಗಳು ಈಗಾಗಲೇ BLO ಅವರಿಂದಲೇ ವೆರಿಫೈಡ್ ಆಗಿ ಅವರನ್ನು ಮ್ಯಾಪ್ ಮಾಡಲಾಗಿದೆ ಎಂದರ್ಥ. ಇವರ ಹೆಸರಿನ ಬಲಭಾಗದಲ್ಲಿ ಮೇಲ್ಗಡೆ ರೈಟ್ ಟಿಕ್ ಮಾರ್ಕ್ ಬಂದಿರುತ್ತದೆ. ಇಂತಹ ಮತದಾರರ ವಿವರಗಳನ್ನು ತಪ್ಪಾಗಿ ಮ್ಯಾಪ್ ಮಾಡಲಾಗಿದ್ದರೆ ಅಂಥವರನ್ನು ಅನ್ಮ್ಯಾಪ್ ಮಾಡುವಂತಹ ಅವಕಾಶವನ್ನೂ ಕೂಡ ಇಲ್ಲಿ ಕೊಡಲಾಗಿದೆ. ಅದಕ್ಕಾಗಿ ಕೆಳಗೆ ಎಡಭಾಗದಲ್ಲಿ ಕಾಣುವಂತಹ ಅನ್ಮ್ಯಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮತ್ತೊಮ್ಮೆ ಅನ್ಮ್ಯಾಪ್ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇನ್ನು ಈ ರೀತಿ ಮ್ಯಾಪ್ ಆದವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಇವರೊಟ್ಟಿಗೆ ಸೇರಿಸಿ ಮ್ಯಾಪ್ ಮಾಡಲು ಬಲಭಾಗದಲ್ಲಿ ಕೆಳಗೆ ಕಾಣುವಂತಹ ಆ್ಯಡ್ ಪ್ರಾಜೆನಿ ಆಪ್ಷನನ್ನು ಆಯ್ಕೆ ಮಾಡಬೇಕು. ಇವರು 40 ವಯಸ್ಸಿಗಿಂತ ಕಡಿಮೆ ಇರುವಂಥವರಾಗಿರಬೇಕು ಎಂಬುದು ಗಮನಾರ್ಹ ಸಂಗತಿ. ಇಂಥವರನ್ನು ನಾವು ಈಗಾಗಲೇ B ಎಂದು ಗುರುತಿಸಿದ್ದೇವೆ ಮತ್ತು ಆ್ಯಪಲ್ಲಿ ಇವರ ಹೆಸರು ವೈಟ್ ಬ್ಯಾಕ್ಗ್ರೌಂಡನ್ನು ಹೊಂದಿರುತ್ತದೆ. ಆದ್ದರಿಂದ ಆತ್ಮೀಯರೇ, ನಿಮಗಿದು ತಿಳಿದಿರಲಿ, ವೈಟ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂಥ ಮತದಾರರು ಸಂತತಿಯಾಗಿ ಸೇರಿಸಲ್ಪಟ್ಟು ಮ್ಯಾಪ್ ಮಾಡಲ್ಪಡುತ್ತಾರೆ.
ಇನ್ನು ಎರಡನೆಯದಾಗಿ ನೀಲಿ ಹಿನ್ನೆಲೆ ಬಣ್ಣವನ್ನು ಹೊಂದಿರುವಂಥ ಮತದಾರರ ವಿಶೇಷತೆ ಏನೆಂದರೆ ಈ ಮತದಾರರ ಹೆಸರು 2002ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲೂ ಇರುತ್ತೆ. ಹಾಗೆಯೇ 2025ನೇ ಇಸ್ವಿಯ ಮತದಾರರ ಪಟ್ಟಿಯಲ್ಲೂ ಇರುತ್ತೆ. ಆದರೆ ನಾವೀಗ ಇವರ ವಿವರಗಳನ್ನು ಪರಿಶೀಲಿಸಿ ಮ್ಯಾಪ್ ಮಾಡಬೇಕಾಗಿದೆಯಷ್ಟೇ. ಅದಕ್ಕಾಗಿ ಕೆಳಗೆ ಕಾಣುವಂತಹ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ನಮಗೆ ಮೇಲ್ಭಾಗದಲ್ಲಿ ಪ್ರೀವಿಯಸ್ ಎಂಬಲ್ಲಿ 2002ನೇ ಇಸ್ವಿಯಲ್ಲಿ ಇದ್ದ ಹಾಗೆ ಮತದಾರರ ವಿವರಗಳು ಕಾಣಿಸುತ್ತವೆ. ಸದರಿ ಮತದಾರರ ಪ್ರಸ್ತುತ ವಿವರಗಳು ಕರೆಂಟ್ ಎಂಬಲ್ಲಿ ಕೆಳಗೆ ಕಾಣಿಸುತ್ತವೆ. ಈ ಎರಡೂ ವಿವರಗಳು ಸರಿಯಾಗಿದ್ದಲ್ಲಿ ಸಂಬಂಧಿತ ಮತದಾರರನ್ನು ವೆರಿಫೈ ಮಾಡಲು ಕೆಳಗೆ ಎಡಭಾಗದಲ್ಲಿ ವೆರಿಫೈ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದಾಗ ಅವರು ಮ್ಯಾಪ್ ಆಗಲ್ಪಡುತ್ತಾರೆ ಮತ್ತು ಅವರ ಹೆಸರಿನ ಹಿನ್ನೆಲೆ ಬಣ್ಣ ಬ್ಯಾಕ್ಗ್ರೌಂಡ್ ಕಲರ್ ಹಸಿರಾಗಿ ಬದಲಾವಣೆಯಾಗುತ್ತದೆ. ಹಾಗೆಯೇ ಬಲಭಾಗದಲ್ಲಿ ಮೇಲ್ಗಡೆ ರೈಟ್ ಟಿಕ್ ಮಾರ್ಕ್ ಕಾಣಿಸುತ್ತೆ. ಅದೇ ರೀತಿ ಬಲಭಾಗದಲ್ಲಿ ಕೆಳಗೆ ಆ್ಯಡ್ ಪ್ರಾಜನಿ ಆಯ್ಕೆ ಕಾಣಿಸುತ್ತದೆ. ಈ ಆ್ಯಡ್ ಪ್ರಾಜನಿ ಆಯ್ಕೆಯ ಮೂಲಕ ನಾವು 2002ನೇ ಇಸ್ವಿಯ ಪಟ್ಟಿಯಲ್ಲಿ ಇಲ್ಲದ 40 ವಯಸ್ಸಿಗಿಂತ ಕಡಿಮೆ ಇರುವ ಕೇವಲ 2025ರ ಮತದಾರರ ಪಟ್ಟಿಯಲ್ಲಿ ಇರುವ ಇವರ ಮಕ್ಕಳ ಅಥವಾ ಮೊಮ್ಮಕ್ಕಳ ಹೆಸರುಗಳನ್ನು ಆ್ಯಡ್ ಪ್ರಾಜನಿಯಾಗಿ ಸೇರಿಸಿ ವೆರಿಫೈ ಮಾಡಿ ಮ್ಯಾಪ್ ಮಾಡಬಹುದು. ಇದಲ್ಲದೆ ಈ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ ಹಾಗೆ ಮತದಾರರ ಪಟ್ಟಿಯಲ್ಲಿ ನಾವು ಎ ಬಿ ಎಂದು ಮತದಾರರನ್ನು ಗುರುತಿಸಿಟ್ಟುಕೊಂಡಿದ್ದರೆ ಅಂಥವರ ಹೆಸರುಗಳನ್ನು ಹುಡುಕಲಿಕ್ಕಾಗಿ ಟೈಪ್ ಹಿಯರ್ ಎಂಬಲ್ಲಿ ಅವರ ಈಗಿನ ವೋಟರ್ ಐ ಡಿ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಆಗ ಸುಲಭವಾಗಿ ನಮಗೆ ಅವರ ಹೆಸರು ಇಲ್ಲಿ ಕಾಣಿಸುತ್ತೆ. ನಂತರ ಇವರನ್ನು ವೆರಿಫೈ ಮಾಡಲು ಕೆಳಗೆ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪುನಃ ಮೊದಲಿನ ಹಾಗೆ ಮೇಲ್ಭಾಗದಲ್ಲಿ 2002ನೇ ಇಸ್ವಿಯ ಮತದಾರರ ಪಟ್ಟಿಯ ವಿವರಗಳು ಕಾಣಿಸುತ್ತವೆ. ಇಲ್ಲಿ ಮತದಾರರ ಹೆಸರು, ತಂದೆಯ ಹೆಸರು, ಹಾಗೆ ಕೆಳಗೆ ಕರೆಂಟ್ ಎಂಬಲ್ಲಿ 2025ನೇ ಇಸ್ವಿಯಲ್ಲಿ ಇರುವ ಹಾಗೆ ಮತದಾರರ ಹೆಸರು ಹಾಗೂ ತಂದೆಯ ಹೆಸರು ಇತ್ಯಾದಿ ವಿವರಗಳನ್ನು ಪರಿಶೀಲಿಸಿಕೊಂಡು ಇವು ಸರಿಯಾಗಿದ್ದರೆ ಕೆಳಗೆ ವೆರಿಫೈ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಆಗ ಈ ಮತದಾರರು ಕೂಡ ಮ್ಯಾಪ್ ಆಗುತ್ತಾರೆ. ಇವರು ಮ್ಯಾಪ್ ಆದ ಮೇಲೆ 40 ವರ್ಷಕ್ಕಿಂತ ಕೆಳಗಿನ ಇವರ ಮಗನನ್ನು ಈಗಾಗಲೇ ನಾನು ಬಿ ಎಂದು ಗುರುತಿಸಿಟ್ಟುಕೊಂಡಿದ್ದೇನೆ. ಅವರನ್ನು ಇವರೊಟ್ಟಿಗೆ ಸೇರಿಸಲು ಆ್ಯಡ್ ಪ್ರಾಜನಿ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಂತರ ಇವರ ಮಗನ ಎಪಿಕ್ ನಂಬರನ್ನು ಸರ್ಚ್ ಬಾರಲ್ಲಿ ನಮೂದಿಸಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಇಲ್ಲಿ ನಮಗೆ ಬಿ ಪ್ರಕಾರದ ಮತದಾರರ ವಿವರಗಳು ಕಾಣಿಸುತ್ತವೆ. ಈ ವಿವರಗಳು ಸರಿಯಾಗಿದ್ದಲ್ಲಿ ಕೆಳಗೆ ರಿಲೇಷನ್ ವಿತ್ ಎಲೆಕ್ಟರ್ ಎಂಬಲ್ಲಿ ಕ್ಲಿಕ್ ಮಾಡಿ ಎ ಪ್ರಕಾರದ ಮತದಾರರಿಗೆ ಇವರು ಏನಾಗಬೇಕು ಸಂಬಂಧದಲ್ಲಿ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಕೆಳಗೆ ಎಡಭಾಗದಲ್ಲಿ ಕಾಣುವ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಬಿ ಪ್ರಕಾರದ ಮತದಾರರೊಬ್ಬರು ಎ ಪ್ರಕಾರದ ಮತದಾರರೊಟ್ಟಿಗೆ ಸಂಬಂಧಿಯಾಗಿ ಸೇರ್ಪಡೆಯಾಗುವುದರ ಮೂಲಕ ಯಶಸ್ವಿಯಾಗಿ ಮ್ಯಾಪ್ ಆಗಿದ್ದಾರೆ. ಹೀಗೆ ಸಂತತಿಯಾಗಿ ಸೇರ್ಪಡೆಯಾಗಿರುವಂಥ ಮತದಾರರ ವಿವರಗಳನ್ನು ಪುನಃ ಎಡಿಟ್ ಮಾಡಬಹುದು. ಅದಕ್ಕಾಗಿ ವ್ಯೂ ಆರ್ ಎಡಿಟ್ ಪ್ರಾಜನಿ ಎನ್ನುವಂತಹ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕಷ್ಟೆ. ಇದಲ್ಲದೆ ಇಲ್ಲಿ ಕಾಣುವ ನಿಂಗಪ್ಪ ಎಂಬ ಎ ಕ್ಯಾಟಗರಿಯ ಮತದಾರರಿಗೆ ಮತ್ತೊಬ್ಬ ಮಗ ಅಥವಾ ಮಗಳಿದ್ದರೆ ಅವರನ್ನೂ ಸೇರಿಸಲಿಕ್ಕಾಗಿ ಆ್ಯಡ್ ಪ್ರಾಜನಿ ಎಂಬಲ್ಲಿ ಕ್ಲಿಕ್ ಮಾಡಿ ಅವರನ್ನೂ ಕೂಡ ಇವರೊಟ್ಟಿಗೆ ಸೇರಿಸಿ ಮ್ಯಾಪ್ ಮಾಡಬಹುದು. ಇಷ್ಟೇ ಅಲ್ಲದೆ
ಈ ಪ್ರಾಸೆಸ್ಸಲ್ಲಿ ನಮಗೆ ಏನೆಲ್ಲ ಅವಕಾಶಗಳನ್ನು ಈ ಆ್ಯಪ್ನಲ್ಲಿ ಕೊಟ್ಟಿದ್ದಾರೆ ಎಂದರೆ, ಈಗಾಗಲೇ ಮ್ಯಾಪ್ ಮಾಡಲಾದಂಥ ಮತದಾರರನ್ನು ಅನ್ಮ್ಯಾಪ್ ಮಾಡಬಹುದು, ಪ್ರಾಜನಿಯಾಗಿ ಸೇರಿಸಿದಂಥವರನ್ನು ಎಡಿಟ್ ಮಾಡಬಹುದು. ಆದ್ದರಿಂದ ಈ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಅತ್ಯಂತ ಸರಳವಾಗಿ ಸಮರ್ಪಕವಾಗಿ ಮಾಡಬಹುದಾಗಿದೆ. ಪ್ರಯತ್ನಿಸಿ ನೋಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೋ ಫಾರ್.